ಇನ್ನು ಬೆಂಗಳೂರಿನಿಂದ ಹೊರಟಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸತತ 16 ಗಂಟೆಗೂ ಹೆಚ್ಚು ಕಾಲ ಮೆರವಣಿಗೆಯಲ್ಲಿ ಸಾಗಿತು. ರಸ್ತೆಯುದ್ದಕ್ಕೂ ಜನ ಕಿಕ್ಕಿರಿದಿದ್ರು, ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಂಡು ಬೀಳ್ಕೊಟ್ಟಿದ್ದಾರೆ. ಕಣ್ಣು ಹಾಯಿಸಿದಷ್ಟು ಜನವೋ ಜನ ರಸ್ತೆಯ ಈ ಕೆಳಗಳಲ್ಲಿ ಕಿಕ್ಕಿರಿದು ಸೇರಿದ್ದಾರೆ. ರಸ್ತೆಯುದ್ದಕ್ಕೂ ಹೂಮಳೆ. ಬೆಂಗಳೂರಿನಿಂದ ಹೊಳೆನರಸೀಪುರದವರೆಗೂ ಚೆನ್ನಮ್ಮರ ಅಂತಿಮ ಯಾತ್ರೆ. ಸತತ 16 ಗಂಟೆ ಚೆನ್ನಮ್ಮ ಪಾರ್ಥಿವ ಶರೀರದ ಮೆರವಣಿಗೆ. ಮನೆಯ ಕುಟುಂಬ ಸದಸ್ಯರನ್ನೇ ಕಳೆದುಕೊಂಡಂತಹ ನೋವು ದೇವೇಗೌಡರ ಹೃದಯದ ಅರಸಿ, ಆದರ್ಶ ಗೃಹಿಣಿ, ಮಹಾಸತಿ ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಲಕ್ಷ ಲಕ್ಷ ಜನಸಾಗರ ಸಾಕ್ಷಿಯಾಗ್ತಾ ಇದೆ. ಬೆಂಗಳೂರಿನ ಪದ್ಮನಾಭನಗರ ಮನೆಯಿಂದ ಪೂಜಾ ಕಾರ್ಯಗಳನ್ನು ಮುಗಿಸಿ ಹಾಸನ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನ ಬೀಳ್ಕೊಡಲಾಯಿತು. ಪುಷ್ಪಾಲಂಕೃತವಾಗಿದ್ದ ತೆರೆದ ವಾಹನದಲ್ಲಿ ಚೆನ್ನಮ್ಮರ ಪಾರ್ಥಿವ ಶರೀರವನ್ನ ಇರಿಸಿ ಮೆರವಣಿಗೆ ಕೊಂಡೊಯ್ಯಲಾಯಿತು. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಗಳು ಅನಸೂಯ ಮಂಜುನಾಥ್ ಅಂತಿಮ ಯಾತ್ರೆ ವಾಹನದಲ್ಲಿ ಕುಳಿತಿದ್ರು. ಪದ್ಮನಾಭನಗರದಿಂದ ಹೊರಟ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಗೊರಗುಂಟೆಪಾಳ್ಯ, ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಶಾಂತಿಗ್ರಾಮ, ಭೂನಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, ಎನ್ಆರ್ಎಸ್ ಸರ್ಕಲ್, ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ಹೊಳೆನರಸೀಪುರಕ್ಕೆ ತಲುಪಿತು. ಅಲ್ಲಲ್ಲಿ ಅಂತಿಮ ಯಾತ್ರೆ ವಾಹನವನ್ನ ಕೆಲ ಕಾಲ ನಿಲ್ಲಿಸಿ ಜನರಿಗೆ ಅಂತಿಮ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಯಿತು. ನೆಲಮಂಗಲ, ಸೋಲೂರು, ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಸಹಸ್ರಾರು ಮಂದಿ ಚೆನ್ನಮ್ಮರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ್ರು. ಕುಣಿಗಲ್ ಕ್ರಾಸ್ನಲ್ಲೂ ಜನಸಾಗರವೇ ನಡೆದಿತ್ತು. ಪಾರ್ಥಿವ ಶರೀರ ಇದ್ದ ವಾಹನಕ್ಕೆ ಹೂವಿನ ಮಳೆ ಸುರಿಸಿದ್ರು. ನೆಲಮಂಗಲದಲ್ಲೂ ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ಸಹಸ್ರಾರು ಜನ ನಿಂತು ಕೈ ಮುಗಿದು ನಮಿಸ್ತಾ ಇದ್ದ ದೃಶ್ಯ ಕಂಡುಬಂತು. ಬೆಳ್ಳೂರು ಕ್ರಾಸ್ನಲ್ಲೂ ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಜನ ಕಿಕ್ಕಿರಿದು ಸೇರಿದ್ರು. ಚೆನ್ನಮ್ಮ ಅಂತಿಮ ದರ್ಶನಕ್ಕಾಗಿ ರಾತ್ರಿ ಇಡೀ ಕಾದು ಕುಳಿತ ಜನ. ಚೆನ್ನಮ್ಮರ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ ಬೆಂಗಳೂರಿನಿಂದ ಹೊಳೆನರಸೀಪುರದವರೆಗೂ ಬರೋಬ್ಬರಿ 16 ಗಂಟೆಗೂ ಹೆಚ್ಚು ಕಾಲ ಸಾಕ್ತು. ತಡರಾತ್ರಿ 11 ಗಂಟೆ ವೇಳೆಗೆ ಚನ್ನರಾಯಪಟ್ಟಣಕ್ಕೆ ಪಾರ್ಥಿವ ಶರೀರ ತಲುಪಿತು. ಸಹಸ್ರಾರು ಜನ ಅಂತಿಮ ಯಾತ್ರೆ ವಾಹನವನ್ನ ಸುತ್ತುವರಿದು ಅಂತಿಮ ನಮನ ಸಲ್ಲಿಸಿದ್ರು, ಕಣ್ಣೀರಿಟ್ಟು ಗೋಳಾಡಿದ್ರು. ಹಿರಿಸಾವಿಯಲ್ಲೂ ರಸ್ತೆಯುದ್ದಕ್ಕೂ ಜನ ತುಂಬಿ ತುಳುಕಿದ್ರು. ಅಂತಿಮ ಯಾತ್ರೆ ವಾಹನದ ಜೊತೆಗೆ ವಾಹನದಲ್ಲಿ ರ್ಯಾಲಿ ಕೈಗೊಂಡ್ರು. ಹೊಳೆನರಸೀಪುರದಲ್ಲಿ ಮಧ್ಯರಾತ್ರಿವರೆಗೂ ನಿದ್ದೆ ಬಿಟ್ಟು ಜನ ಚೆನ್ನಮ್ಮರ ಪಾರ್ಥಿವ ಶರೀರ ದರ್ಶನಕ್ಕಾಗಿ ಕಾದು ಕುಳಿತಿದ್ರು. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಅಸಂಖ್ಯಾತ ಜನರು ಕೂಡ ಅವರ ಒಂದಷ್ಟು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಗಂಟೆಗಟ್ಟಲೆ ಕಾಯ್ದು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ನಸುಕಿನ ಜಾವ 3 ರಿಂದ 4 ಗಂಟೆ ಸುಮಾರಿಗೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರ ತಲುಪಿತು. ಮೊದಲು ಚೆನ್ನಮ್ಮರ ಹುಟ್ಟೂರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ದು ಪೂಜೆ ಸಲ್ಲಿಸಲಾಗುತ್ತೆ. ಬಳಿಕ ಹರದನಹಳ್ಳಿಯ ಎಚ್.ಡಿ. ರೇವಣ್ಣರ ನಿವಾಸಕ್ಕೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಯಿತು. ಭವಾನಿ ರೇವಣ್ಣ ಅವರು ತಡರಾತ್ರಿನೇ ಸಿದ್ಧತೆ ಪರಿಶೀಲಿಸಿದ್ರು. ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಬ್ಯಾರಿಕೇಡ್ಗಳನ್ನು ಹಾಕಿ ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ರು. ಚೆನ್ನಮ್ಮರ ಅಂತ್ಯಕ್ರಿಯೆಯಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಲಕ್ಷಾಂತರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ವ್ಯಾಪಕ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.